ಹಾಯ್ ಗಾಯ್ಸ್, ಇವತ್ತಿನ ಈ ವಿಡಿಯೋ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಆ್ಯಕ್ಚುಲಿ ನಮ್ಮ ಚಿಕ್ಕಬಳ್ಳಾಪುರದ ಹೆಮ್ಮೆ ಒಂದು ಹಾಸ್ಪಿಟಲ್ ಬಗ್ಗೆ ಮಾತಾಡೋದಿದೆ. ವಿಚ್ ಈಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಬಿಲ್ ಕೌಂಟರ್ ಇಲ್ಲದೆ ಇರೋ ಹಾಸ್ಪಿಟಲ್. ಇದು ನಮ್ಮ ಹೆಮ್ಮೆ, ಅದು ನಮ್ಮ ಚಿಕ್ಕಬಳ್ಳಾಪುರದಲ್ಲಿದೆ. ವಿಡಿಯೋ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಅದು ನಮ್ಮ ಮನೆ ಮೇಲೆಯಿಂದನೇ ಕಾಣುತ್ತೆ. ಸೊ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ. ಬ್ಯಾಕ್ಗ್ರೌಂಡಲ್ಲಿ ಕಾಣ್ತಾ ಇದೆಯಾ ಅಲ್ಲಿ? ಸೊ ಈಗ ಆ ಹಾಸ್ಪಿಟಲ್ಗೆ ಹೋಗ್ತಿರೋದು ನಾವು. ನಮ್ಮ ಚಿಕ್ಕಬಳ್ಳಾಪುರದ ಒಂದು ಹಾಸ್ಪಿಟಲ್ ವಿಚ್ ಇಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಫ್ರೀ ಹಾಸ್ಪಿಟಲ್. ಸೊ ಆ್ಯಂಡ್ ಇದು ಅಷ್ಟೇ, ಮೆಡಿಕಲ್ ಎಜುಕೇಷನ್ ಅಷ್ಟೇ ಕಂಪ್ಲೀಟ್ಲಿ ಫ್ರೀ. ಬ್ಯಾಕ್ಗ್ರೌಂಡ್ ಇರೋಂಥ ಹುಡುಗರನ್ನೆಲ್ಲ ಓದ್ತಾ ಇರೋದು, ಅದೊಂದು ತುಂಬ ಖುಷಿ ಇದೆ. ವಿಶ್ವದ ಅತಿ ದೊಡ್ಡ ಉಚಿತ ಖಾಸಗಿ ಹಾಸ್ಪಿಟಲ್ ಇದು ಲೊಕೇಟ್ ಆಗಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿ ಸತ್ಯಸಾಯಿ ಗ್ರಾಮದಲ್ಲಿ. ಶ್ರೀ ಮಧುಸೂದನ ಸಾಯಿ ಅವರ ದಿವ್ಯ ಮಾರ್ಗದರ್ಶನದಲ್ಲಿ ಸ್ಥಾಪನೆಯಾಗಿದೆ. 2025 ನವೆಂಬರ್ ಅಲ್ಲಿ ಲೋಕಾರ್ಪಣೆಯಾಗಿದ್ದು, ಬೆಂಗಳೂರಿನಿಂದ 58 ಕಿಲೋಮೀಟರ್ ಹಾಗೂ ಚಿಕ್ಕಬಳ್ಳಾಪುರದಿಂದ 6 ಕಿಲೋಮೀಟರ್. ಮುದ್ದೇನಹಳ್ಳಿ ಅಂದರೆ ಕೇವಲ ಒಂದು ಗ್ರಾಮವಲ್ಲ, ಶ್ರೀ ಸತ್ಯಸಾಯಿ ಬಾಬಾ ಅವರ ಮಾನವೀಯತೆ ಸೇವಾವನ್ನು ಮುಂದುವರಿಸಿಕೊಂಡು ಅನೇಕ ಜನರಿಗೆ ಶಿಕ್ಷಣ, ಆರೋಗ್ಯ ಮತ್ತು ಸಾಮಾಜಿಕ ಸೇವೆಗಳನ್ನು ಒದಗಿಸುತ್ತಿರುವ ಪ್ರಮುಖ ಸ್ಥಳವಾಗಿದೆ. ಇಲ್ಲಿರುವ ಶ್ರೀ ಸತ್ಯಸಾಯಿ ಸರಳಾ ಮೆಮೋರಿಯಲ್ ಆಸ್ಪತ್ರೆಯ ಪ್ರಮುಖ ವಿಶೇಷತೆ ಎಂದರೆ ಬಡವರು ಮತ್ತು ಗ್ರಾಮೀಣ ಭಾಗದ ಜನರಿಗೆ ಉಚಿತವಾಗಿ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ನೀಡುವ ಉದ್ದೇಶದಿಂದ ಇದನ್ನು ಸ್ಥಾಪಿಸಲಾಗಿದೆ. ಆರ್ಥಿಕವಾಗಿ ದುರ್ಬಲವಾಗಿರುವ ಕುಟುಂಬಗಳಿಗೆ ಉತ್ತಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವುದು ಕೆಲವೊಮ್ಮೆ ಕಷ್ಟಕರವಾಗಿರಬಹುದು. ಅಂತಹ ಸಂದರ್ಭದಲ್ಲಿ ಉಚಿತ ವೈದ್ಯಕೀಯ ಸೇವೆ ನೀಡುವ ಇಂತಹ ಸಂಸ್ಥೆಗಳು ನಿಜಕ್ಕೂ ಸಮಾಜದಲ್ಲಿ ದೊಡ್ಡ ಸಹಾಯವಾಗುತ್ತದೆ. ಈ ಆಸ್ಪತ್ರೆಯ ವೈದ್ಯಕೀಯ ಸೇವೆಗಳು 2018 ಜನವರಿ 14ರಂದು ಆರಂಭಗೊಂಡವು. ದಿವಂಗತ ಶ್ರೀಮತಿ ಸರಳಾ ಇಂದೂಲಾಲ್ ಶಾ ಅವರ ಸ್ಮರಣಾರ್ಥಕವಾಗಿ ಈ ಆಸ್ಪತ್ರೆಗೆ ಸರಳಾ ಮೆಮೋರಿಯಲ್ ಆಸ್ಪತ್ರೆ ಎಂದು ಹೆಸರನ್ನು ಇಡಲಾಗಿದೆ. ಚಿಕಿತ್ಸೆ ಪಡೆಯಲು ಬರುವ ಪ್ರತಿಯೊಬ್ಬರಿಗೂ ಮಾನವೀಯತೆಯಿಂದ ಸೇವೆ ನೀಡುವುದು ಈ ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ. ನಾವು ಸಾಮಾನ್ಯವಾಗಿ ಆಸ್ಪತ್ರೆ ಎಂದರೆ ಖರ್ಚು, ಚಿಕಿತ್ಸೆ ಮತ್ತು ಔಷಧಿ ಎಂದು ಯೋಚಿಸಿಕೊಳ್ಳುತ್ತೇವೆ. ಆದರೆ ಮುದ್ದೇನಹಳ್ಳಿಯ ಈ ಆಸ್ಪತ್ರೆ ಆರೋಗ್ಯ ಸೇವೆಯ ಮಾನವ ಸೇವೆ ಎಂಬ ಸಂದೇಶವನ್ನು ಸಾರುತ್ತದೆ. ಇವರ ಒಂದು ಧ್ಯೇಯವಾಕ್ಯ ಇದೆ, ಲವ್ ಆಲ್ ಸರ್ವ್ ಆಲ್ ಅಂತ. ಹಾಗೆ ಇವರು ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಮಿಷನ್ ಅಂತ ಇಟ್ಕೊಂಡು ಅದರ ಮೇಲೆ ವರ್ಕ್ ಮಾಡ್ತಿರೋದು. ಯಾವುದೇ ಹಾಸ್ಪಿಟ್ಲಲ್ಲಿ ಆದರೂ ನಾವು ಹೋಗ್ತಾ ಫಸ್ಟ್ ಕಾಣಿಸೋದು ನಮಗೆ ಕ್ಯಾಶ್ ಕೌಂಟರೇ ಕಾಣಿಸುತ್ತೆ. ಏನಕ್ಕೆ ಅಂತಂದರೆ ಈ ಎಂಟ್ರಿ ಫೀಸ್ ಅಂತ ಎಲ್ಲ ತೊಗೋತಾರೆ. ಬಟ್ ಈ ಒಂದು ಹಾಸ್ಪಿಟಲ್ನ ಬಿಲ್ಡಿಂಗ್ಸ್ ಎಲ್ಲ ನೋಡಿದ್ರೆ ಯಾರಾದರೂ ಏನು ಅನ್ಕೋತಾರೆ ಅಂತಂದರೆ ತುಂಬ ದೊಡ್ಡ ಹಾಸ್ಪಿಟಲ್ಲು, ಇದು ನಾವು ಅಫೋರ್ಡ್ ಮಾಡೋಕ್ಕಾಗಲ್ಲ, ಶ್ರೀಮಂತರ ಹಾಸ್ಪಿಟ್ಲ್ ಅಂತ ಅನ್ಕೋತಾರೆ. ಬಟ್ ಆ್ಯಕ್ಚುಲಿ ಅದು ಕಂಪ್ಲೀಟ್ಲಿ ಮಿತ್, ಅದು ಒಂದು ಸುಳ್ಳು. ಇದು ಜನರ ಸೇವೆಗೋಸ್ಕರ ಅಂತಲೇ ಇವ್ರ ಸಂಸ್ಥೆಯನ್ನು ಸ್ಥಾಪಿಸಿರೋದು. ಇವರು ಫ್ರೀ ಹಾಸ್ಪಿಟಲ್ ಸರ್ವಿಸಸ್ ಅಷ್ಟೇ ಅಲ್ಲದೆ ಫ್ರೀ ಎಜುಕೇಷನ್, ಫ್ರೀ ನ್ಯೂಟ್ರಿಷನ್ ಹಾಗೂ ಫ್ರೀ ಹೆಲ್ತ್ ಕೇರ್ ಸರ್ವಿಸಸ್ನು ಪ್ರೊವೈಡ್ ಮಾಡ್ತಾರೆ. ಶ್ರೀ ಸತ್ಯಸಾಯಿ ಗ್ರಾಮ ಅನ್ನೋದು ನಮ್ಮದೊಂದು ಚಿಕ್ಕಬಳ್ಳಾಪುರದ ಹೆಮ್ಮೆ ಅಂತಲೇ ಹೇಳ್ಕೊಬೋದು. ಯಾಕೆ ಅಂತಂದರೆ ನಮ್ಮ ಚಿಕ್ಕಬಳ್ಳಾಪುರನ ಗ್ಲೋಬಲ್ ಲೆವೆಲಲ್ಲಿ ಒಂದು ರೆಕಗ್ನೈಸೇಷನ್ ಮಾಡೋದಕ್ಕೆ ಕಾರಣ ಆಗಿದೆ ಇದು. ಫಾರ್ ಎಕ್ಸಾಂಪಲ್, ಈಗ ಯಾವುದಾದ್ರೂ ಒಂದು ಕಾಯಿಲೆಗೆ ತೋರಿಸ್ಕೊಳೋದಕ್ಕೆ ಹೋಗಿದ್ದೀರ ಅಂತಂದರೆ ಅವ್ರು ಜಸ್ಟ್ ಟ್ರೀಟ್ಮೆಂಟ್ ಅಷ್ಟೇ ಅಲ್ಲದೆ ಏನಾದರೂ ರಿಕ್ವೈರ್ ಇದ್ದರೆ ಆಪ್ರೇಷನ್ ಸಹ ಮಾಡ್ತಾರೆ. ಮೇಜರ್ ಆಪ್ರೇಷನ್ಸು ರಿಲೇಟೆಡ್ ಹೃದಯಕ್ಕಾಗಿರ್ಬೋದು, ಕಣ್ಣು, ಮೂಳೆ, ಮೆದುಳು, ನ್ಯೂರೋ ಟ್ರೀಟ್ಮೆಂಟು ಎಲ್ಲ ಆಪ್ರೇಷನ್ಸು ಸಮೇತ ಫ್ರೀನೇ. ಸ್ಪೆಷಲಾಗಿ ಇವರು ಯುನೈಟೆಡ್ ಕಿಂಗ್ಡಮ್ ಟ್ರೈನಡ್ ಡಾಕ್ಟರ್ಸ್ ಆಗಿರ್ತಾರೆ. ಟೋಟಲ್ 28 ಡಿಪಾರ್ಟ್ಮೆಂಟ್ಸ್ ಇದೆ, A to Z ಇದೆ. ಅದರಲ್ಲಿ ಆರ್ಥೋಪೆಡಿಕ್, CNT, ಗೈನಕಾಲಜಿ, ಎಂಡೋಕ್ರಾನಾಲಜಿ, ನ್ಯೂರಾಲಜಿ ಆ್ಯಂಡ್ ಫಿಸಿಯೋಥೆರಪಿ. ಸತ್ಯಸಾಯಿ ಸಂಸ್ಥೆ ಅನ್ನೋದು 1976ರಲ್ಲಿ ಶುರುವಾಗಿದ್ದು, ಅಂದರೆ ಈಗ 2026ಕ್ಕೆ 50 ವರ್ಷ ಕಂಪ್ಲೀಟ್ ಆಗಿದೆ. ಇದನ್ನು ಸಿಲ್ವರ್ ಜೂಬ್ಲಿ ಅಂತಲೂ ಮೊನ್ನೆ ಜೂನ್ ಮಂತಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ. ಇದರ ಒಂದು ಧ್ಯೇಯ ಏನಂತಂದರೆ ಲೆಗಸಿ ಆಫ್ ವ್ಯಾಲ್ಯೂ, ಸೆಲ್ಫ್ಲೆಸ್ ಸರ್ವಿಸ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್. ಕೆಲವರು ಕಾಮನ್ ಆಗಿ ಬರುವಂಥ ಕ್ವಶನ್ಸ್, ಇಲ್ಲಿ ಸರ್ಜರಿ ಎಲ್ಲ ಡಿಸ್ಕೌಂಟೆಡ್ ಅಥವಾ ಫ್ರೀ, ಕೆಲವ್ರಿಗೆ ಮಾತ್ರ ಫ್ರೀನಾ ಅಂತ. ಬಟ್ ಅಲ್ಲ, ಎಲ್ಲರಿಗೂ ಫ್ರೀ. ಈ ಹಾಸ್ಪಿಟಲ್ ಎಲ್ಲ ಬಿಲ್ಡಿಂಗ್ಸ್ ಥರ ಅಲ್ಲ, ಪ್ಲಸ್ ಚಿಹ್ನೆಯಲ್ಲಿ ಕಟ್ಟಿದ್ದಾರೆ ಹಾಗೂ ಇದರ ಮೇಲೆ ಧನ್ವಂತರಿ ಸ್ಟ್ಯಾಚ್ಯೂ ಕೂಡ ಇದೆ. ಟೋಟಲ್ ಏರಿಯಾ ಬಿಲ್ಡ್ ಆಗಿರೋದು 6,36,756 ಸ್ಕ್ವೇರ್ ಫೀಟ್ ಹಾಗೂ 272 ಫೀಟ್ ಹೈಟ್. ಈ ಹಾಸ್ಪಿಟಲ್ಲಿ ಟೋಟಲ್ 600 ಬೆಡ್ಸ್ ಇದೆ. ಅದರಲ್ಲಿ 400 ಜನರಲ್ ಬೆಡ್ಸ್, 100 ICU ಬೆಡ್ಸ್ ಆ್ಯಂಡ್ 100 ಪ್ರೈವೇಟ್ ವಾರ್ಡ್ ಬೆಡ್ಸ್ ಆ್ಯಂಡ್ 11 ಆಪರೇಷನ್ ಥಿಯೇಟರ್. ಮೇಯ್ನಾಗಿ ಇವ್ರು ಫೋಕಸ್ ಮಾಡ್ತಾ ಇರೋದು ಪೋಷಣ್ ಅಂತಂದರೆ ಎಲ್ಲರಿಗೂ ಒಳ್ಳೆ ನ್ಯೂಟ್ರಿಷನ್ ಫುಡ್ ಸಿಗಬೇಕು ಅಂತ, ಮತ್ತು ಸರ್ವಿಸ್ ವೈದ್ಯಕೀಯ ಸೇವೆಗಳನ್ನು ಎಲ್ಲರಿಗೂ ಅಫೋರ್ಡ್ ಮಾಡಬೇಕು ಅಂತ. ಪರ್ಸ್ನಲಿ ನಾನು ತುಂಬ ಥ್ಯಾಂಕ್ ಯು ಹೇಳಬೇಕು ಇವರಿಗೆ. ಯಾಕೆ ಅಂತಂದರೆ ನಮ್ಮ ಮನೆಯಿಂದನೇ ಒಂದು ಮೇಜರ್ ಆಪರೇಷನ್, ಬ್ಯಾಕ್ ಪೇಯ್ನ್ಗೆ ಆಪರೇಷನ್ ಆಗಿದೆ ಆ್ಯಂಡ್ 3 ಡೆಲಿವರೀಸ್ ಆಗಿದೆ. ಫಸ್ಟ್ ಟೈಮ್ ನೀವೇನಾದರೂ ಈ ಹಾಸ್ಪಿಟಲ್ ವಿಸಿಟ್ ಮಾಡ್ತಾಯಿದ್ರೆ ಆಧಾರ್ ಕಾರ್ಡ್ ಅಂತೂ ಮಸ್ಟ್ ತೊಗೊಂಡೋಗಿ. ಇವರೇ ಒಂದು ಹಾಸ್ಪಿಟಲಿಂದ ಕಾರ್ಡ್ ಮಾಡಿಕೊಡ್ತಾರೆ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಆ ಕಾರ್ಡ್ನ ತೊಗೊಂಡೋದ್ರು ನಡೆಯುತ್ತೆ. ಸೊ ಫಸ್ಟ್ ಟೈಮ್ ಹೋಗೋರು ಆಧಾರ್ ಕಾರ್ಡ್ನ ತೊಗೊಂಡೋಗಿ. ಆ್ಯಂಡ್ ಅಲ್ಲಿ ಹೈಜೀನ್ ಸ್ವಲ್ಪ ಮೇಂಟೈನ್ ಮಾಡಿ. ಯಾಕೆ ಅಂತಂದರೆ ಫ್ರೀ ಅಂತ ತುಂಬ ಜನ ಬರ್ತಿದ್ದಾರೆ. ಸೊ ಹಂಗಾಗಿ ಹೈಜೀನ್ ಮೇಂಟೈನ್ ಮಾಡಿದ್ರೆ ಎಲ್ಲರಿಗೂ ಚೆನ್ನಾಗಿರುತ್ತೆ. Never really know what's going on. Look
ಹೋಪ್ ನಿಮ್ಗೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್.